ಎಲ್ರಿಗೂ ಗೊತ್ತಿರೋದೆ, ಇಲ್ಲೆಲ್ಲರೂ ಮದುವೆ ಆಗಿರೋದ್ರಿಂದ ಮೊದಲು ಉಂಗುರ ಹುಡ್ಕೋ ಆಟ. ಮಾವ ಉಂಗುರ ಹಾಕು. ಈ ಹುಡ್ಕಾಟದಲ್ಲಿ ನಿನ್ ತಂಗಿ ಗೆಲ್ತಾಳ ಇಲ್ಲ ನಮ್ಮ ಅಣ್ಣ ಗೆಲ್ತಾಳ ನೋಡೇ ಬೇಡ. ನೋಡೇ ಬಿಡಮ್ಮ. ಉಂಗುರ ಹಾಕ್ತೀವಿ ಉಂಗುರ ಹಾಕ್ತೀವಿ. ಶಿವು, ನಮ್ಮ ದೊರೆಗಳು ಏನು ಹುಡ್ಕಕ್ಕೆ ಒಯ್ಕಿಲ್ಲ. ಒಂದು ಕೀತ ಏನಾರ ಹುಡ್ಕೋಕೆ ಶುರು ಮಾಡಿದ್ರೆ ಸಿಕ್ಕಾಕಂಟ ಬಿಡಕ್ಕಿಲ್ಲ. ಲೇ ನಮ್ ಹುಡುಗಿನೂ ಆಟೆಯ ಹುಡ್ಕಕ್ಕೆ ಅಂತ ನಿಂತ್ಬಿಟ್ರೆ ತಾಯಿ ಗರ್ಭದಾಗಿದ್ರು ಬುಡಕ್ಕಿಲ್ಲ, ಹಿಡ್ದಾಕ್ತಾಳೆ ಅಲ್ವೇನವ? ಏನ್ ಬಾವ ಸಿನಿಮಾ ಡೈಲಾಗ್ ಎಲ್ಲ ಹೊಡಿತಿದ್ಯಾ? ನಮ್ಮಣ್ಣ ಮೊದ್ಲು ಡೈಲಾಗ್ ಹೊಡಿತಾನೆ, ಅದ್ ಯಾವ ರೇಂಜಿಗೆ ಪಂಚ್ ಆಗುತ್ತೆ ಅಂದ್ರೆ ಆಮೇಲೆ ಸಿನಿಮಾದವರೇ ಅದನ್ನ ಹಾಕೋತಾರೆ. ಅಪ್ಪ ಅವನಂತ ನೆಂಟ್ರಿಲ್ಲ, ಇಟ್ಟು ಸ್ವಪ್ನಂತ ಊಟ ಇಲ್ಲ ಅನ್ನೋ ಹಾಗೆ ಇವತ್ತು ನಮ್ಮ ಮನೆ ತುಂಬ ನೆಂಟರು ಇಷ್ಟರು ಬಂಧುಗಳು ಎಲ್ಲ ಸೇರಿದ್ದೀರಿ. ಇಷ್ಟು ದಿವಸ ಈ ಮನೆಯಲ್ಲಿ ಇಂಥ ಸಂಭ್ರಮನ ನಾನು ನೋಡೇ ಇರಲಿಲ್ಲ. ಇಷ್ಟು ಸಾಕು ಈ ಜೀವಕ್ಕೆ. ಅಯ್ಯೋ ಮಾವ, ಇವಾಗ ನನ್ನ ತಂಗಿ ಬಂದವಳಲ್ಲ, ಇನ್ಮ್ಯಾಕೆ ದಿನ ಹಬ್ಬನೇ ಮಾವ. ನಿನ್ನ ಬಾಯಿ ಹರಕೆಯಿಂದ ಹಾಗೆ ಆಗಲಿ. ಇದೇ ಸಂತೋಷದಲ್ಲಿ ನಾನು ಮುಂದಿನ ಜೀವನದ ದಿನಗಳನ್ನು ಕಳೆದು ಬಿಡ್ತೀನಿ. ಅಬ್ಬಬ್ಬಬ್ಬಬ್ಬಬ್ಬ, ನಾಟಕದ ಕಂಪ್ನಿ ಇಟ್ರೆ 250 ರೂಪಾಯಿ ಟಿಕೆಟ್ ಕೊಟ್ಟು ಬರ್ತಾರೆ ಜನ ನಮ್ಮ ಅಪ್ಪನ ನಾಟಕ ನೋಡೋದಕ್ಕೆ. ಎಮೋಷನಲ್ ಎಪಿಸೋಡ್ ಸಾಕು, ಈಗ ಆಟ ಆಡಿ. ಸರಿ, 1 2 3 ಗೋ. ರತ್ನವ ಬಿಡ್ಬೇಡ. ನೋಡ್ ಪರ್ಸೋಣ, ಇನ್ ದಿಸ್ ಸೆನ್ಸೇಷನ್. ಇವ್ರು ಯಾರಿಗೂ ಇಂಗ್ಲಿಷ್ ಬರಲ್ಲ ಅಲ್ವಾ, ಕನ್ನಡದಲ್ಲಿ ಹೇಳ್ತೀನಿ ನೋಡು. ಈ ಸಂದರ್ಭದಲ್ಲಿ ಆಟ ಯಾಕೆ ಆಡಿಸ್ತಾರೆ ಗೊತ್ತಾ? ಒಂದ್ ಪಕ್ಷ ಗಂಡು ಮಕ್ಳು ಗೆದ್ರೆ ಆಗ ಅವ್ರ ಹೆಂಡ್ತಿರೋರ್ ಮಾತು ಕೇಳ್ಬೇಕು. ಅದೇ ಹೆಂಡ್ತಿರ್ ಗೆದ್ಬಿಟ್ರೆ ಅಂದ್ರೆ ಹೆಣ್ಣೈಕ್ಳು ಗೆದ್ಬಿಟ್ರೆ ಆಗ ಗಂಡಸರು ಅವ್ರ ಮಾತು ಕೇಳ್ಬೇಕಾಯ್ತದೆ. ಅದಕ್ಕೆ ಹೇಳ್ತಾ ಇದೀನಿ, ನೀನೇ ಗೆಲ್ಬೇಕು, ಗೆದ್ದು ತೋರ್ಸೋ. ಓಹೋ ರತ್ನಕ್ಕ, ನೀನೇ ಗೆಲ್ಲು ಬೇಗ.